ಓಂ ಶಾಂತಿ. ಇಂದಿನ ದಿನಾಂಕ 16/12/2021. ಮಧುರ ಮಕ್ಕಳೇ, ನೀವೀಗ 21 ಜನ್ಮಗಳಿಗಾಗಿ ವಿಶ್ವದ ಮಾಲೀಕರಾಗುತ್ತೀರಿ. ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ಅವಿನಾಶಿ ದಶೆ ಇದೆ. ಸತ್ಯ ಸೇವಾಧಾರಿ ಮಕ್ಕಳ ಬುದ್ಧಿಯಲ್ಲಿ ಯಾವ ಮಾತು ಸದಾ ನೆನಪಿರುತ್ತದೆ? ಉತ್ತರ: ಧನದಾನ ಮಾಡಿದರೆ ಅದೆಂದೂ ಮುಗಿಯುವುದಿಲ್ಲ. ಅವರು ಸದಾ ದಾನ ಮಾಡುತ್ತಲೇ ಇರುತ್ತಾರೆ. ಅವರ ಬುದ್ಧಿಯಲ್ಲಿರುತ್ತದೆ, ನಾವು ನಮ್ಮದೇ ಕಲ್ಯಾಣ ಮಾಡಿಕೊಳ್ಳುತ್ತೇವೆ. ಯಾರು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುತ್ತಾರೆ ಮತ್ತು ತೇರ್ಗಡೆಯಾಗುತ್ತಾರೆಂದು ತಂದೆಯೂ ಸಹ ಸಾಕ್ಷಿಯಾಗಿ ನೋಡುತ್ತಾರೆ. ಜ್ಞಾನದಲ್ಲಿ ನಡವಳಿಕೆಯು ಬಹಳ ಚೆನ್ನಾಗಿರಬೇಕು ಎಂದೂ ಸಹ ಚಿಕ್ಕ ಪುಟ್ಟ ಮಾತಿನಲ್ಲಿ ಮುನಿಸಿಕೊಳ್ಳಬಾರದು. ಗೀತೆ: ನೀವೇ ಮಾತಾಪಿತಾ ಆಗಿದ್ದೀರಿ. ಓಂ ಶಾಂತಿ. ಮಕ್ಕಳಿಗೆ ಗುಡ್ ಮಾರ್ನಿಂಗ್. ಇಂದು ಗುರುವಾರವಾಗಿದೆ. ನೀವು ಮಕ್ಕಳಿಗಾಗಿ ಈ ವೃಕ್ಷಪತಿ ದಿನ ಅಥವಾ ಬೃಹಸ್ಪತಿ ವಾರವು ಉತ್ತಮವಾಗಿದೆ. ಸಪ್ತಾಹದಲ್ಲಿ ಎಲ್ಲದಕ್ಕಿಂತ ಉತ್ತಮವಾದ ದಿನವು ಇದಾಗಿದೆ. ವೃಕ್ಷಪತಿಯ ಹೆಸರು ಗಾಯನವಿದೆ. ಬೃಹಸ್ಪತಿಯ ದಶೆಯು ಕುಳಿತಿದೆ. ವೃಕ್ಷಪತಿ ತಂದೆಯು ಪುನಃ ನಮಗೆ ತಮ್ಮ ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುತ್ತಿದ್ದಾರೆ. ಬೇಹದ್ದಿನ ಸನ್ಯಾಸವನ್ನು ಮಾಡುತ್ತಾರೆ. ನಿವೃತ್ತಿ ಮಾರ್ಗದವರದ್ದು ಹದ್ದಿನ ಸನ್ಯಾಸವಾಗಿದೆ. ಎಲ್ಲರೂ ಸನ್ಯಾಸ ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಮುಂದೆ ಹೋದಂತೆ ಅನೇಕರು ಬಂದು ಕೇಳುತ್ತಾರೆ, ಯಾರು ಪತಿತ ಪಾವನ ತಂದೆ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆಯೋ ಅವರೇ ತಿಳಿಸುತ್ತಾರೆ, ನಾನು ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಭಕ್ತಿಯಲ್ಲಿ ಮುಕ್ತಿಗಾಗಿಯೇ ಪುರುಷಾರ್ಥ ಮಾಡುತ್ತಾರೆ. ಭಕ್ತಿಯ ಫಲ ಸಿಗಬೇಕಾದರೆ ಎಷ್ಟೊಂದು ಸಮಯ ಭಕ್ತಿಯಲ್ಲಿ ಇರಬೇಕಾಗುತ್ತದೆ. ಇದು ನಿಮ್ಮ ವಿನಃ ಯಾರಿಗೂ ತಿಳಿದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ. ಪೂರ್ಣ 2500 ವರ್ಷಗಳು ಹಿಡಿಸುತ್ತವೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇದು ಮಾಡಲ್ಪಟ್ಟಿರುವ ಆಟವಾಗಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನಭಿನಯಿಸುತ್ತಾ ಇರುತ್ತಾರೆ. ನೀವು ಸಹ ಕಲ್ಪಕಲ್ಪವೂ ಇದೇ ಪಾತ್ರವನ್ನಭಿನಯಿಸುತ್ತೀರಿ. ಎಷ್ಟೊಂದು ಖುಷಿಯ ಮಾತಾಗಿದೆ. ನಮ್ಮ ಮೇಲೆ ಬೃಹಸ್ಪತಿ ದಶೆಯು ಕುಳಿತಿದೆ. ನಾವು 21 ಜನ್ಮಗಳಿಗಾಗಿ ಸ್ವರ್ಗದ ಮಾಲೀಕರಾಗುತ್ತೇವೆ. ಈಗ ನಮ್ಮದು ಏರುವ ಕಲೆಯಾಗಿದೆ. ನರಕವು ವಿನಾಶವಾಗಿ ಸ್ವರ್ಗದ ವಿಜಯವಾಗುತ್ತದೆ. ಸುಖ ದುಃಖದ ಆಟವೂ ಸಹ ನೀವು ಮಕ್ಕಳಿಗಾಗಿ ಇದೆ. ತಂದೆಯು ತಿಳಿಸುತ್ತಾರೆ, ಈ ಆದಿ ಸನಾತನ ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ. ಅದು ಹೊಸ ಪ್ರಪಂಚವಾಗಿದೆ. ಅಲ್ಲಿ ಗಣಿಗಳೂ ಸಹ ಹೊಸದಾಗಿರುತ್ತವೆ. ಅಲ್ಲಿ ಏನೆಲ್ಲವೂ ತಯಾರಾಗುತ್ತದೆಯೋ ಎಲ್ಲವೂ ಹೊಸದಾಗಿರುವುದು. ಹಳೆಯ ವಸ್ತುವಾದ ಮೇಲೆ ಆ ಸತ್ವವಿರುವುದಿಲ್ಲ. ಆದ್ದರಿಂದ ಈಗ ಪ್ರಪಂಚದಲ್ಲಿಯೂ ಯಾವುದೇ ಸಾರವಿಲ್ಲ. ತಂದೆಗೆ ಸರ್ವಶಕ್ತಿವಂತನೆಂದು ಹೇಳುತ್ತಾರೆ ಅಂದ ಮೇಲೆ ಯಾವ ಶಕ್ತಿಯನ್ನು ತೋರಿಸುತ್ತಾರೆ ಅದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಪತಿತ ಪಾವನ ಸದ್ಗತಿದಾತ ಮುಕ್ತಿದಾತ ತಂದೆಯು ಬಂದು ನಿಮಗೆ ಇಷ್ಟು ಶಕ್ತಿಯನ್ನು ಕೊಡುತ್ತಾರೆ. ಅನೇಕ ಧರ್ಮಗಳ ವಿನಾಶ ಮಾಡಿಸಿ ಒಂದು ಧರ್ಮ ಒಂದು ರಾಜ್ಯದ ಸ್ಥಾಪನೆ ಮಾಡುವುದು ಇದು ಶಕ್ತಿಯ ಕೆಲಸವಲ್ಲವೇನು? ಈ ಶ್ರೇಷ್ಠ ಕಾರ್ಯವನ್ನು ನೀವು ಮಕ್ಕಳ ಮೂಲಕ ಮಾಡಿಸುತ್ತಾರೆ. ನಿಮಗೆ ಎಷ್ಟೊಂದು ಶಕ್ತಿ ಸಿಗುತ್ತದೆ. ಯಾವುದರಿಂದ ನಿಮ್ಮ ಎಲ್ಲ ಪಾಪಗಳು ಕಳೆಯುತ್ತವೆ. ನೀವು ಪುಣ್ಯಾತ್ಮರಾಗಿ ಬಿಡುತ್ತೀರಿ. ಯಾರೆಷ್ಟು ಪರಿಶ್ರಮ ಪಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರು. ಆದರೂ ಸ್ವರ್ಗಕ್ಕೆ ಯೋಗ್ಯರಂತೂ ಆಗಿಯೇ ಆಗುತ್ತಾರೆ. ಮೊದಲು ಹೊಸ ಪ್ರಪಂಚವಿತ್ತು, ಈಗ
ಹಳೆಯ ಪ್ರಪಂಚವಾಗಿದೆ, ಇದನ್ನು ತಿಳಿದುಕೊಳ್ಳುವುದಿಲ್ಲ. ಸಂಪೂರ್ಣ ಅಂಧಶ್ರದ್ಧೆ ಇದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮೊದಲು ನಾವು ಬುದ್ಧಿಹೀನರಾಗಿದ್ದೆವು. ಅಂಧರ ಮಕ್ಕಳು ಅಂಧರೆಂದು ಗಾಯನವಿದೆ. ಎಲ್ಲರೂ ಭಗವಂತನನ್ನು ಹುಡುಕುತ್ತಲೇ ಇರುತ್ತಾರೆ, ಅಲೆದಾಡುತ್ತಾ ಇರುತ್ತಾರೆ. ಸಿಗುವುದೇನೂ ಇಲ್ಲ. ಬಹಳ ಪರಿಶ್ರಮ ಪಡುತ್ತಾರೆ. ಪಾಪ, ಕೆಲವರಂತೂ ಪ್ರಾಣತ್ಯಾಗ ಮಾಡುತ್ತಾರೆ. ದೇವತೆಗಳನ್ನು ಖುಷಿಪಡಿಸುವುದಕ್ಕಾಗಿ ಬಲಿಯನ್ನು ಕೊಡುತ್ತಾರೆ. ಅದನ್ನು ಮಹಾಪ್ರಸಾದವೆಂದು ತಿಳಿಯುತ್ತಾರೆ. ಗೋ ಹತ್ಯೆಯು ಅಪರಾಧವೆಂದು ಘೋಷಣೆ ಮಾಡುತ್ತಾರೆ. ಗೋವು ಮಾತೆಯಾಗಿದೆ, ಹಾಲನ್ನು ಕೊಡುತ್ತದೆ ಎಂದು ತಿಳಿಯುತ್ತಾರೆ. ಹಾಗೆಯೇ ಮೇಕೆಗಳು ಸಹ ಹಾಲು ಕೊಡುತ್ತದೆ ಅಂದ ಮೇಲೆ ಅವುಗಳ ರಕ್ಷಣೆಯನ್ನೇಕೆ ಮಾಡುವುದಿಲ್ಲ? ಕೃಷ್ಣನಿಗೆ ಗೋವಿನ ಜೊತೆ ಪ್ರೀತಿ ಇತ್ತು ಎಂದು ಹೇಳುತ್ತಾರೆ. ಆದರೆ ಅಂತಹ ಮಾತಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಸತ್ಯಯುಗದ ರಾಜಕುಮಾರ ಕುಮಾರಿಯರಾಗಿದ್ದೀರಿ. ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತಮೋಪ್ರಧಾನರಾಗಿದ್ದೀರಿ. ಈಗ ಮತ್ತೆ ಪುರುಷಾರ್ಥ ಮಾಡಿ ಸತೋಪ್ರಧಾನ ರಾಜಕುಮಾರ ಕುಮಾರಿಯರಾಗಬೇಕಾಗಿದೆ. ಇದು ಡಬಲ್ ಕಿರೀಟಧಾರಿ ರಾಜಕುಮಾರ ಕುಮಾರಿಯರಾಗುವ ಪಾಠಶಾಲೆಯಾಗಿದೆ. ಬಲೆ, ಗೀತಾ ಪಾಠಶಾಲೆಗಳಂತೂ ಬಹಳಷ್ಟಿದೆ. ಆದರೆ ನೀವು ಸ್ವರ್ಗದಲ್ಲಿ ಹೇಗೆ ಕೃಷ್ಣನಂತಹ ರಾಜಕುಮಾರ ಕುಮಾರಿಯರಾಗಬಲ್ಲಿರಿ ಎಂದು ಅಲ್ಲಿ ತಿಳಿಸುವುದಿಲ್ಲ. ಈ ರೀತಿ ಯಾವುದೇ ಗೀತಾಪಾಠಿಗಳು ತಿಳಿಸುತ್ತಾರೆಯೇ? ಇಲ್ಲಂತೂ ತಂದೆಯು ತಿಳಿಸುತ್ತಾರೆ, ಇದು ರಾಜಕುಮಾರ ಕುಮಾರಿಯರಾಗುವ ಪರೀಕ್ಷೆಯಾಗಿದೆ. ಅದರಲ್ಲಿಯೂ ಬಹಳ ಸಂಖ್ಯೆಗಳಿವೆ. 16,108ರ ಮಾಲೆ ಎಂದು ಗಾಯನವಿದೆ. ಕೇವಲ 108 ಮಂದಿಯೇ ಇರುವರೆ. ಈಗಂತೂ ಲೆಕ್ಕವಿಲ್ಲದಷ್ಟು ಜನಸಂಖ್ಯೆ ಇದೆ. ಇದು ಕಡಿಮೆಯಾಗಲೇ ಬೇಕಾಗಿದೆ. ನೀವು ಕೆಲವು ಮಾತುಗಳನ್ನು ಪತ್ರಿಕೆಗಳಲ್ಲಿಯೂ ಹಾಕಿಸಬಹುದು. ಈ ಗೋ ಹತ್ಯೆಗಾಗಿ ಯಾವ ಉಪವಾಸ, ಸತ್ಯಾಗ್ರಹ ಇತ್ಯಾದಿಗಳನ್ನು ಮಾಡುತ್ತಿದ್ದಾರೆಯೋ ಇದನ್ನು ಕಲ್ಪದ ಮೊದಲು ಮಾಡಿದ್ದರು. ನಥಿಂಗ್ ನ್ಯೂ. ಈ ಸಮಯದಲ್ಲಿ ನಮ್ಮನ್ನು ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮನನ್ನು ಕರೆಯುತ್ತಾರೆ. ಹೇಗೆ ಕರೆದುಕೊಂಡು ಹೋಗುತ್ತಾರೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಆದರೆ ಆ ದೈವಿ ಗುಣಗಳು ಈಗಿನ್ನೂ ಬಂದಿಲ್ಲ. ದೈವಿ ಗುಣಗಳ ಧಾರಣೆಯು ಬಹಳ ಕಡಿಮೆ ಇದೆ. ಜ್ಞಾನವು ಬಹಳ ಮಂದಿಗೆ ಇಷ್ಟವಾಗುತ್ತದೆ. ಈ ಬಿಕೆಗಳು ಪವಿತ್ರರಾಗಿರುತ್ತಾರೆ, ಸಾಧಾರಣವಾಗಿರುತ್ತಾರೆ, ಆಭರಣ ಇತ್ಯಾದಿಗಳನ್ನು ಧರಿಸುವುದಿಲ್ಲವೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಚಲನೆಯು ಚೆನ್ನಾಗಿರಬೇಕಲ್ಲವೇ? ಯಾರು ಮನೆಯಲ್ಲಿರುತ್ತೀರೋ ಅವರು ಎಂದೂ ಪತಿಗೆ ಅಥವಾ ತಂದೆ ತಾಯಿಗಳಿಗೆ ನಮಗೆ ಒಳ್ಳೆಯ ಆಭರಣ, ಒಳ್ಳೆಯ ಬಟ್ಟೆಗಳನ್ನು ಕೊಡಿಸಿ ಎಂದು ಹೇಳುವಂತಿಲ್ಲ. ಏಕೆಂದರೆ ನೀವು ತಿಳಿದುಕೊಂಡಿದ್ದೀರಿ, ನಾವೀಗ ವನವಾಸದಲ್ಲಿ ಕುಳಿತುಕೊಂಡಿದ್ದೇವೆ. ಈ ಹಳೆಯ ಶರೀರ, ಈ ವಸ್ತ್ರಗಳನ್ನು ಬಿಟ್ಟು ನಾವು ವಿಷ್ಣುಪುರಿಗೆ ಹೋಗುತ್ತಿದ್ದೇವೆ. ತಂದೆಯು ನಮ್ಮ ಪತಿಯರಿಗೂ ಪತಿ, ಗುರುಗಳಿಗೂ ಗುರುವಾಗಿದ್ದಾರೆ. ಆದ್ದರಿಂದಲೇ ಎಲ್ಲರೂ ಅವರನ್ನು ಏ ಪತಿತ ಪಾವನ ಬನ್ನಿ ಎಂದು ನೆನಪು ಮಾಡುತ್ತಾರೆ. ತಂದೆಯೇ ಬಂದು ಎಲ್ಲರಿಗೆ ಸದ್ಗತಿ ಕೊಡುತ್ತಾರೆ. ಸಿಖ್ಖರು ಸಹ ಅಕಾಲ ಮೂರ್ತಿ ಸತ್ ಶ್ರೀ ಅಕಾಲ್ ಎಂದು ಹೇಳುತ್ತಾರೆ. ಆತ್ಮವನ್ನು ಕಾಲವೆಂದು ಕಬಳಿಸುವುದಿಲ್ಲ. ಶರೀರವು ವಿನಾಶವಾಗಿ ಬಿಡುತ್ತದೆ, ಆತ್ಮವು ವಿನಾಶವಾಗುವುದಿಲ್ಲ. ಆದ್ದರಿಂದ ಬಂದು ನಮಗೆ ಸದ್ಗತಿ ನೀಡಿ ಮನೆಗೆ ಕರೆದುಕೊಂಡು ಹೋಗಿ. ಎಲ್ಲಿಂದ ನಾವು ಬಂದಿದ್ದೇವೆಯೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಆ ಸದ್ಗುರು ಅಕಾಲ ಮೂರ್ತಿಯನ್ನು ನೆನಪು ಮಾಡುತ್ತಾರೆ. ಅಂದಾಗ ನೀವು ಮಕ್ಕಳು
ಇದನ್ನು ತಿಳಿಸಬೇಕಾಗಿದೆ. ಸದ್ಗುರು ಅಕಾಲ ಮೂರ್ತಿಯು ಅವರೊಬ್ಬರೇ ಆಗಿದ್ದಾರೆ. ಅಂದ ಮೇಲೆ ನೀವು ತಮ್ಮನ್ನು ಗುರುಗಳೆಂದು ಹೇಗೆ ಕರೆಸಿಕೊಳ್ಳುತ್ತೀರಿ? ತಂದೆಯು ತಿಳಿಸುತ್ತಾರೆ, ಈ ಭಕ್ತಿ ಮಾರ್ಗದ ಗುರುಗಳು ಅನೇಕರಿದ್ದಾರೆ. ಜ್ಞಾನಸಾಗರನು ಒಬ್ಬರೇ ತಂದೆಯಾಗಿದ್ದಾರೆ. ಅವರಿಂದ ನೀವು ನದಿಗಳು ಹೊರಟಿದ್ದೀರಿ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಬೇಹದ್ದಿನ ತಂದೆಯು ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ಲೌಕಿಕ ಶಿಕ್ಷಕರೂ ಸಹ ವಿದ್ಯಾಭ್ಯಾಸದ ಆಸ್ತಿಯನ್ನು ಕೊಡುತ್ತಾರೆ. ಈಗ ತಂದೆಯು ಬಂದು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ. ತಲೆಯ ಮೇಲೆ ಪಾಪಗಳ ಹೊರೆ ಇದೆಯಲ್ಲವೇ? ತಂದೆಯನ್ನು ನೆನಪು ಮಾಡುವುದರಿಂದ ಬುದ್ಧಿಯು ಸತೋಪ್ರಧಾನವಾಗುವುದು. ಈಗಂತೂ ಎಲ್ಲರ ಬುದ್ಧಿಯು ಚೀಚಿ ತಮೋಪ್ರಧಾನವಾಗಿದೆ. ಮೂರ್ತಿಯ ಮುಂದೆ ಹೋಗಿ ನಾವು ಚೀಚಿ ಆಗಿದ್ದೇವೆ, ತಾವು ವಾ ವಾ ಆಗಿದ್ದೀರಿ ಎಂದು ಹೇಳುತ್ತಾರೆ. ನೀವೇ ಪಾವನ ಶ್ರೇಷ್ಠರಾಗಿದ್ದೀರಿ. ನೀವು ಪತಿತರಾಗಿ ಕೆಳಗೆ ಬಂದಿದ್ದೀರಿ. ನಾಟಕವೇ ಭಾರತದ ಮೇಲಿದೆ. 84 ಜನ್ಮಗಳ ಕಥೆಯು ನಿಮ್ಮೊಂದಿಗೆ ಅನ್ವಯಿಸುತ್ತದೆ. ಯಾರು ಕೃಷ್ಣನ ರಾಜಧಾನಿಯಲ್ಲಿ ಮೊದಲಿಗೆ ಬರುವರೋ ಅವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಈಗ ಸ್ವರ್ಗ ಕೃಷ್ಣಪುರಿಯು ಸ್ಥಾಪನೆಯಾಗುತ್ತಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ನೀವು ಸ್ಪಷ್ಟ ಮಾಡಿ ಬರೆಯಬಹುದು, ನಾವು ಯೋಗಬಲದಿಂದ ಭಾರತವನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುತ್ತೇವೆ. ಮನುಷ್ಯರು ಜನಸಂಖ್ಯಾ ನಿಯಂತ್ರಣಕ್ಕಾಗಿ ಇಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ. ಆದರೆ ಇದು ತಂದೆಯ ಕರ್ತವ್ಯವೇ ಆಗಿದೆ. ವಿನಾಶದ ನಂತರ ಕೇವಲ 9 ಲಕ್ಷ ಜನಸಂಖ್ಯೆ ಮಾತ್ರವೇ ಉಳಿಯುತ್ತದೆ. ಇದರಲ್ಲಿ ತಂದೆಯು ಏನೂ ಖರ್ಚು ಮಾಡುವುದಿಲ್ಲ ಅಥವಾ ಯಾವುದೇ ಆಶೀರ್ವಾದದ ಮಾತೂ ಇಲ್ಲ. ಆದರೆ ಈ ಹಳೆಯ ಪ್ರಪಂಚದ ವಿನಾಶವಾಗಲೇ ಬೇಕಾಗಿದೆ. ಇದು ಸಂಗಮವಾಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನವಿದೆ. ಅಂದ ಮೇಲೆ ಅವಶ್ಯವಾಗಿ ಇಲ್ಲಿಯೇ ಬೇಕಲ್ಲವೇ? ಆದ್ದರಿಂದ ಬ್ರಹ್ಮನನ್ನು ತೋರಿಸಲಾಗಿದೆ. ಈ ದಾದಾರವರನ್ನು ಏಕೆ ಇಲ್ಲಿ ಕೂರಿಸಿದ್ದೀರಿ ಎಂದು ಮನುಷ್ಯರು ಕೇಳುತ್ತಾರೆ. ಯಾರನ್ನೇ ಆ ಸ್ಥಾನದಲ್ಲಿ ಇಟ್ಟರೂ ಸಹ ಇವರನ್ನು ಏಕೆ ಇಟ್ಟಿದ್ದೀರಿ ಎಂದೇ ಕೇಳುತ್ತಾರೆ. ಬ್ರಹ್ಮನಂತೂ ಬಹಳ ಸಾಧಾರಣವಾಗಿದ್ದಾರೆ. ಬ್ರಹ್ಮನೇ ಎಲ್ಲರಿಗಿಂತ ಹಿರಿಯರಾಗಲು ಸಾಧ್ಯ. ಬಹಳ ಸಹಜವಾದ ಮಾತಾಗಿದೆ. ಆದರೆ ಎಷ್ಟೊಂದು ತಿಳಿಸಬೇಕಾಗಿದೆ. ಭಗವಂತನು ಬರುವುದೇ ಪತಿತ ಶರೀರ ಮತ್ತು ಪತಿತ ಪ್ರಪಂಚದಲ್ಲಿ. ಇಲ್ಲಿ ಯಾರಿಗೂ ಪಾವನ ಶರೀರವಂತೂ ಸಿಗಲು ಸಾಧ್ಯವಿಲ್ಲ. ಏಣಿಯ ಚಿತ್ರದಲ್ಲಿಯೂ ತೋರಿಸಿದ್ದಾರೆ. ಎಲ್ಲರೂ ಮುಳ್ಳಿನ ಕಾಡಿನಲ್ಲಿ ನಿಂತಿದ್ದಾರೆ. ಇದು ಪತಿತ ಪ್ರಪಂಚವಾಗಿದೆಯಲ್ಲವೇ? ಭಗವಂತನು ಪತಿತ ಸಾಧಾರಣ ತನುವಿನಲ್ಲಿ ಬರುತ್ತಾರೆ. ಮತ್ತೆ ಅವರಿಗೆ ಬ್ರಹ್ಮನೆಂದು ಹೆಸರಿಟ್ಟಿದ್ದಾರೆ. ಈ ಮಾತುಗಳೆಲ್ಲವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಮನುಷ್ಯರು ಅನೇಕ ಪ್ರಕಾರದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಏಣಿಯ ಚಿತ್ರದಲ್ಲಿ ತಿಳಿಸುವವರ ಬುದ್ಧಿಯು ಬಹಳ ಚೆನ್ನಾಗಿರಬೇಕು. ಆದರೆ ಯಾರದ್ದೂ ಇಲ್ಲಿ ಬರುವ ಪಾತ್ರವೇ ಇಲ್ಲ. ಅವರು ಬಂದು ವ್ಯರ್ಥ ಪ್ರಶ್ನೆಗಳನ್ನು ಕೇಳುತ್ತಾರೆ. 84 ಜನ್ಮಗಳ ಚಕ್ರವೆಂದು ಗಾಯನವಿದೆ. ಅದನ್ನೂ ಸಹ ಎಲ್ಲರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಯಾರು ಪೂಜ್ಯರಾಗಿದ್ದರೋ ಅವರೇ ಪೂಜಾರಿಯಾಗುತ್ತಾರೆ. ಜ್ಞಾನವು ಅತಿ ಸಹಜವಾಗಿದೆ. ಕೇವಲ ತಂದೆಯನ್ನು ನೆನಪು ಮಾಡಿರಿ, ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ದೇವಿ ದೇವತೆಗಳಾಗುತ್ತೀರಿ. ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತಾರೆ. ವಿರಾಟ ರೂಪದ ಚಿತ್ರ, ಗೋಲ, ಏಣಿಯ ಚಿತ್ರ, ತ್ರಿಮೂರ್ತಿ ಇವೆಲ್ಲ ಚಿತ್ರಗಳು ಪರಸ್ಪರ ಸಂಬಂಧವಿದೆ. ತಂದೆಯು ಅನ್ಯರಿಗೆ ತಿಳಿಸಲು ಎಷ್ಟೊಂದು ಯುಕ್ತಿಗಳನ್ನು ತಿಳಿಸುತ್ತಾರೆ. ಕೆಲವರಂತೂ ಧಾರಣೆ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ
ಬಿಟ್ಟು ಬಿಡುತ್ತಾರೆ. ನಮ್ಮ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ಆತ್ಮರು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದಾರು ಎಂಬುದು ಸಂಗಮ ಯುಗದ ಗಾಯನವೇ ಆಗಿದೆ. ನಾವೇ ಮೊದಲು ಸತ್ಯಯುಗದಲ್ಲಿ ಬರುತ್ತೇವೆ. ಉಳಿದೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ಯಾರು ಕಲ್ಪದ ಮೊದಲು ಬಂದಿದ್ದರೋ ಮತ್ತು ಚೆನ್ನಾಗಿ ಓದುವರೋ ಅವರೇ ಮೊದಲು ಬರುತ್ತಾರೆ. ಯಾರು ಓದುವುದಿಲ್ಲವೋ ಅವರು ಕೊನೆಯಲ್ಲಿ ಬರುತ್ತಾರೆ. ಎಲ್ಲವೂ ಲೆಕ್ಕವಿದೆ. ಈ ಮಾತುಗಳು ಸೇವಾದಾರಿ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಧನದಾನ ಮಾಡಿದರೆ ಅದೆಂದೂ ಮುಗಿಯುವುದಿಲ್ಲವೆಂದು ಗಾಯನವಿದೆ. ದಾನ ಮಾಡುವುದಿಲ್ಲವೆಂದರೆ ಅರ್ಥ ಓದುವುದಿಲ್ಲ. ಯಾರು ಭಾರತದ ಆತ್ಮಿಕ ಸೇವಾದಾರಿಗಳಾಗಿದ್ದಾರೆ ಎಂಬುದನ್ನು ತಂದೆಯು ನೋಡುತ್ತಾರೆ. ಅಂಥವರು ತಮ್ಮದೇ ಕಲ್ಯಾಣ ಮಾಡಿಕೊಂಡಂತೆ. ತಂದೆಯು ವಿದ್ಯೆಯನ್ನು ಓದಿಸುತ್ತಾರೆ ಮತ್ತು ಯಾರು ತಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳುತ್ತಾರೆ ಮತ್ತು ತೇರ್ಗಡೆಯಾಗುತ್ತಾರೆಂದು ಸಾಕ್ಷಿಯಾಗಿ ನೋಡುತ್ತಾರೆ. ನೀವು ಸಹ ನೋಡುತ್ತೀರಿ. ಎಲ್ಲರಿಗಿಂತ ಶ್ರೇಷ್ಠ ಸೇವಾದಾರಿಗಳು ಯಾರು? ಪ್ರದರ್ಶನೆಯಲ್ಲಿಯೂ ಅಂತಹ ಮಕ್ಕಳನ್ನೇ ಕರೆಸುತ್ತಾರೆ. ಕೆಲವರಂತೂ ಹಾಗೆಯೇ ಹೊರಟು ಹೋಗುತ್ತಾರೆ. ಈ ಜ್ಞಾನದಲ್ಲಿ ಬಹಳ ಒಳ್ಳೆಯ ನಡವಳಿಕೆ ಇರಬೇಕು. ಮುನಿಸಿಕೊಳ್ಳಬಾರದು. ಮುಟ್ಟಿದರೆ ಮುನಿ ಎಂಬ ಒಂದು ಮೂಲಿಕೆ ಇರುತ್ತದೆ. ಮುಟ್ಟಿದರೆ ಸಾಕು, ಅದು ಮುದುಡಿಕೊಳ್ಳುತ್ತದೆ. ಎಷ್ಟು ವಿಚಿತ್ರವಾದ ಸಸ್ಯವಾಗಿದೆ. ಇನ್ನೊಂದು ಸಂಜೀವಿನಿ ಮೂಲಿಕೆಯಾಗಿದೆ. ಅದು ಪರ್ವತಗಳಲ್ಲಿರುತ್ತದೆ. ವಾಸ್ತವದಲ್ಲಿ ತಂದೆಯು ಬಂದು ಮನ್ಮನಾಭವದ ಸಂಜೀವಿನಿ ಮೂಲಿಕೆಯನ್ನು ಕೊಡುತ್ತಾರೆ. ಬಾಕಿ ಶಾಸ್ತ್ರಗಳಲ್ಲಿ ಏನೇನೋ ಬರೆದು ಬಿಟ್ಟಿದ್ದಾರೆ. ನೀವೇ ನಂಬರ್ ವಾರ್ ಪುರುಷಾರ್ಥದನುಸಾರ ಮಹಾವೀರ ಮಹಾವೀರಿಣಿಯರಾಗಿದ್ದೀರಿ. ನೀವು ಸಹ ಮಾಯೆಯ ಮೇಲೆ ವಿಜಯ ಗಳಿಸುತ್ತೀರಿ. ನೀವು ಗುಪ್ತ ಯೋಧರಾಗಿದ್ದೀರಿ. ಕಾಮ ಕಟಾರಿಯನ್ನು ನಡೆಸುವುದು ಅತಿ ದೊಡ್ಡ ಹಿಂಸೆಯಾಗಿದೆ. ಎರಡನೆಯದಾಗಿದೆ ಕ್ರೋಧ ಮಾಡುವುದು. ಕಟುವಾಗಿ ಮಾತನಾಡುವುದೂ ಸಹ ಹಿಂಸೆಯಾಗಿದೆ. ನೀವು ಮಕ್ಕಳಿಗೆ ಸದಾ ಖುಷಿಯ ನಶೆ ಏರಿರಬೇಕು. ಯಾವ ಮಕ್ಕಳು ಸರ್ವೀಸಿನಲ್ಲಿ ತತ್ಪರರಾಗಿದ್ದಾರೆ ಅದರಲ್ಲಿಯೂ ಮಾತೆಯರ ಹೆಸರು ಮೊದಲು ಇದೆ. ನೀವು ಶಿವಶಕ್ತಿ ಸೇನೆಯಾಗಿದ್ದೀರಿ. ಮಾತೆಯರು ಯಾವ ಕಾರ್ಯವನ್ನು ಮಾಡುತ್ತಿದ್ದಾರೆಯೋ ಇದು ಬಹಳ ಚೆನ್ನಾಗಿದೆ ಎಂದು ರಾಜ್ಯಪಾಲರು ಸಹ ಹೇಳಿದರು. ಆದರೆ ಇದು ಎಲ್ಲರಿಗಾಗಿ ಜ್ಞಾನವಾಗಿದೆ. ಆ ಮಾತೆಯರು ಇಲ್ಲಿ ಬಹಳ ಮಂದಿ ಇದ್ದಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಕೇವಲ ಕುಮಾರಿಯರಷ್ಟೇ. ಆದರೆ ಕುಮಾರರು ಇದ್ದಾರಲ್ಲವೇ? ಇಬ್ಬರು ಜ್ಞಾನವನ್ನು ತೆಗೆದುಕೊಂಡಾಗಲೇ ಪ್ರವೃತ್ತಿಯು ಸರಿಯಾಗಿ ನಡೆಯುವುದು. ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿರುವರೋ ಅಲ್ಲಿ ಲಕ್ಷ್ಮಿಯೂ ಬಂದಳೆಂದು ತಿಳಿದುಕೊಳ್ಳುತ್ತಾರೆ. ಎಲ್ಲಿ ಹೆಣ್ಣು ಮಕ್ಕಳಿರುವುದಿಲ್ಲವೋ ಆ ಮನೆಯು ಕಳೆಯಿಲ್ಲವೆಂದು ಹೇಳುತ್ತಾರೆ. ನೋಡಿ, ಲಕ್ಷ್ಮಿಯ ಪೂಜೆ ಮಾಡುತ್ತಾರೆ. ಸ್ತ್ರೀ ಮನೆಯ ಶೃಂಗಾರವೆಂದು ಹೇಳಲಾಗುತ್ತದೆ. ಲಕ್ಷ್ಮಿ ಇದ್ದರೆ ಅವರ ಜೊತೆ ನಾರಾಯಣನೂ ಇರುವರು. ಇತ್ತೀಚೆಗೆ ಮಾತೆಯರಿಗೆ ಬಹಳ ಗೌರವ ಕೊಡುತ್ತಾರೆ. ಎಲ್ಲರಿಗಿಂತ ಹೆಚ್ಚು ಗೌರವವನ್ನು ತಂದೆಯೇ ಬಂದು ಕೊಡುತ್ತಾರೆ. ಮೊದಲು ಲಕ್ಷ್ಮಿ, ನಂತರ ನಾರಾಯಣ. ಇತ್ತೀಚೆಗಂತೂ ಮಿಸ್ಟರ್ ಮತ್ತು ಮಿಸ್ಸಸ್ ಶಬ್ದವನ್ನು ತೆಗೆದು ಶ್ರೀ ಎಂದು ಇಟ್ಟುಕೊಂಡಿದ್ದಾರೆ. ಇದು ಮಾಯೆಯ ಮತವಾಗಿದೆ. ಮತ್ಯಾವುದೇ ಖಂಡಗಳಲ್ಲಿ ಶ್ರೀ ಎಂಬ ಶಬ್ದವಿಲ್ಲ. ಎಂದೂ ಸಹ ಶ್ರೀ ಕ್ರೈಸ್ಟ್ ಎಂದು ಹೇಳುವುದಿಲ್ಲ. ಶ್ರೀಮತವು ಒಬ್ಬ ಭಗವಂತನದ್ದಾಗಿದೆ. ಯಾವ ಶ್ರೀಮತದಿಂದ ಬಂದು ಶ್ರೇಷ್ಠಾಚಾರಿಯನ್ನಾಗಿ ಮಾಡುತ್ತಾರೆ. ನೀವು ಮಕ್ಕಳು ಬಹಳ ಪುರುಷಾರ್ಥ ಮಾಡಬೇಕು. ಆದರೆ ಕೆಲವರು ದೇಹಾಭಿಮಾನದಲ್ಲಿ ಬಂದು ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಪರಮಾತ್ಮನೇ ಕುಳಿತು
ಆತ್ಮರಿಗೆ ಓದಿಸಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಂದು ಹೇಳುವಂತಹ ಪಾಠಶಾಲೆ ಮತ್ತೆಲ್ಲಿಯೂ ಇಲ್ಲ. ಡ್ರಾಮಾದಲ್ಲಿ ಇಂತಹ ಪಾತ್ರವು ಮತ್ಯಾರದ್ದೂ ಇಲ್ಲ. ಆತ್ಮದಲ್ಲಿಯೇ 84 ಜನ್ಮಗಳ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ. ಏಣಿ ಚಿತ್ರವು ಬಹಳ ಸ್ಪಷ್ಟಗೊಳಿಸುತ್ತದೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿರುವರೋ ಅವರೇ ಬರುತ್ತಾರೆ. ಉಳಿದೆಲ್ಲರೂ ಕೊನೆಯಲ್ಲಿ ಬರುವವರೆಂದು ತಿಳಿದುಕೊಳ್ಳಬೇಕು. ಈಗ ಮಕ್ಕಳು ಬಹಳ ಬುದ್ಧಿವಂತರಾಗಬೇಕಾಗಿದೆ. ಚೆನ್ನಾಗಿ ಓದಬೇಕಾಗಿದೆ. ಯಾರು ಚೆನ್ನಾಗಿ ಓದುವರೋ ಮತ್ತು ಓದಿಸುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ತಂದೆಯು ಬಹಳ ಒಳ್ಳೆಯ ತಿಳುವಳಿಕೆಯನ್ನು ನೀಡುತ್ತಾರೆ. ದೇಹ ಸಹಿತವಾಗಿ ಎಲ್ಲವನ್ನೂ ಮರೆಯಿರಿ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಈಗ ಈ ಹಳೆಯ ಪ್ರಪಂಚವನ್ನು ಮರೆಯಬೇಕಾಗಿದೆ. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನೆನಪಿನಿಂದಲೇ ತಂದೆಯ ಆಸ್ತಿಯನ್ನು ಪಡೆಯುತ್ತೀರಿ. ಇತ್ತೀಚೆಗೆ ಭಗವಂತನನ್ನು ನೆನಪು ಮಾಡಿ ಎಂದು ಮೇಲೆ ತೋರಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಒಬ್ಬರೇ ತಂದೆ ಇದ್ದಾರಲ್ಲವೇ? ಉಳಿದೆಲ್ಲರೂ ಮಕ್ಕಳಾಗಿದ್ದೀರಿ. ಸರ್ವಶ್ರೇಷ್ಠನು ಶಿವ ತಂದೆಯಾಗಿದ್ದಾರೆ. ನಂತರ ಬ್ರಹ್ಮ, ವಿಷ್ಣು, ಶಂಕರ, ಅನಂತರ ಜಗದಂಬ. ಭಕ್ತಿ ಮಾರ್ಗದ ವಿಸ್ತಾರವು ವೃಕ್ಷವಾಗಿದೆ, ಜ್ಞಾನವು ಬೀಜವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಸಮಯದಲ್ಲಿ ಸ್ವಯಂವನ್ನು ವನವಾಸದಲ್ಲಿದ್ದೇವೆಂದು ತಿಳಿದುಕೊಳ್ಳಬೇಕು. ಒಳ್ಳೆಯ ಉಡುಗೆ ಆಭರಣಗಳನ್ನು ತೊಡುವ ಆಸಕ್ತಿಯನ್ನು ಬಿಡಬೇಕಾಗಿದೆ. ಸಾಧಾರಣವಾಗಿದ್ದರೂ ಚಲನೆಯನ್ನು ಬಹಳ ರಾಯಲ್ ಆಗಿ ಇಟ್ಟುಕೊಳ್ಳಬೇಕಾಗಿದೆ. ಎಂದು ಮುಟ್ಟಿದರೆ ಮುನಿಯಾಗಬಾರದು. ಬಾಯಿಂದ ಕಟುವಾದ ಮಾತುಗಳನ್ನು ಮಾತನಾಡಬಾರದು. ಸಂಜೀವಿನಿ ಮೂಲಿಕೆಯಿಂದ ಮಾಯಾಜೀತರಾಗಬೇಕಾಗಿದೆ. ವರದಾನ: ಸಾಕಾರ ತಂದೆಯ ಸಮಾನ ತಮ್ಮ ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥವನ್ನಾಗಿ ಮಾಡುವಂತಹ ಆಧಾರ ಮೂರ್ತಿ ಹಾಗೂ ಉದ್ಧಾರ ಮೂರ್ತಿ ಭವ. ಹೇಗೆ ಸಾಕಾರ ತಂದೆಯು ತನ್ನ ಪ್ರತಿಯೊಂದು ಕರ್ಮವನ್ನು ನೆನಪಾರ್ಥ ಮಾಡಿದರು, ಹಾಗೆಯೇ ತಾವೆಲ್ಲರೂ ತಮ್ಮನ್ನು ಆಧಾರ ಮೂರ್ತಿ ಹಾಗೂ ಉದ್ಧಾರ ಮೂರ್ತಿ ಎಂದು ತಿಳಿದುಕೊಂಡು ನಡೆಯುತ್ತೀರಿ. ಆಗಲೇ ಪ್ರತಿಯೊಂದು ಕರ್ಮವು ನೆನಪಾರ್ಥವಾಗುವುದು. ಯಾರು ತನ್ನನ್ನು ವಿಶ್ವ ಪರಿವರ್ತನೆಯ ಆಧಾರ ಮೂರ್ತಿ ಎಂದು ತಿಳಿಯುತ್ತೀರಿ, ಅವರ ಪ್ರತಿ ಕರ್ಮವು ಶ್ರೇಷ್ಠವಾಗುತ್ತದೆ ಹಾಗೂ ವೃತ್ತಿ ದೃಷ್ಟಿಯಲ್ಲಿ ಸರ್ವರ ಕಲ್ಯಾಣದ ಭಾವನೆ ಇರುತ್ತದೆ. ಅದರಿಂದ ಪ್ರತಿ ಕರ್ಮವು ಶ್ರೇಷ್ಠವಾಗಿ ಬಿಡುತ್ತದೆ. ಇಂತಹ ಶ್ರೇಷ್ಠ ಕರ್ಮವೇ ನೆನಪಾರ್ಥವಾಗುತ್ತದೆ. ಸ್ಲೋಗನ್: ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದಕ್ಕಾಗಿ ಸಹನಶೀಲರಾಗಿರಿ. ಒಳ್ಳೆಯದು. ಓಂ ಶಾಂತಿ.